ಖಾಸಗಿ ಕ್ಲಿನಿಕ್ನ ವೈದ್ಯನೋರ್ವ ಪೌರ ಕಾರ್ಮಿಕರೊಂದಿಗೆ ಅನುಚಿತವಾಗಿ ವರ್ತಿಸಿದ್ದಾರೆ ಎಂದು ಆರೋಪಿಸಿ ಚನ್ನರಾಯಪಟ್ಟಣದ ಪುರಸಭೆಯ ಮುಂಭಾಗ ಪೌರ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಪೌರ ಕಾರ್ಮಿಕರ ಮುಖ್ಯಸ್ಥರಾದ ಸುಮಾ ಹಾಗೂ ಪ್ರಕಾಶ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ್ದು, ಪೌರ ಕಾರ್ಮಿಕ ಪ್ರಕಾಶ್ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಅವ್ರಿಗಂತೂ ಗೌರವ ಇದೆ, ಮಾನವೀಯತೆ ಇದೆ. MBBS ಓದ್ಬಿಟ್ಟು ಒಬ್ಬರು ಡಾಕ್ಟರ್ ಆಗಿದ್ದಾರೆ. ಆ ಗೌರವ ಅವರು ಉಳಿಸ್ಕೋಬೇಕು. ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಏನು ಗೌರವ ಇದೆ. ಜನಗಳು ಪೌರ ಕಾರ್ಮಿಕರಲ್ಲಿ ಯಾರೇ ಆಗಲಿ, ಸಾರ್ವಜನಿಕರು ಅಲ್ಲಿ ಹೋಗ್ಬಿಟ್ಟು ಒಂದು ಇಂಜೆಕ್ಷನ್ ಕೊಡಿ ಅಂದರೆ ನಮಗೆ ಗೊತ್ತಿರಲ್ಲ ಯಾವ ಇಂಜೆಕ್ಷನ್ ಕೊಡ್ತಾರೆ ಅಂತ. ಅವೆಲ್ಲ ನಮಗೆ ನಾರ್ಮಲ್ ಆಗಿ ಕೊಡ್ತಾರೆ, ನಾವು ತೊಗೊಂಡು ಹೋಗ್ತಾರೆ. ಆ ಗೌರವನ ಅವ್ರು ಉಳಿಸ್ಕೋಬೇಕು. ಆ ಪೌರ ಕಾರ್ಮಿಕರ ಬಗ್ಗೆ ಏನಕ್ಕೆ ಮಾತಾಡಬೇಕು, ಏನಕ್ಕೆ ಈಗ ಅವ್ರ ಮನೆ ಹತ್ರ ಕೆಲಸ ಮಾಡಿದಾಗ ಅವ್ರ ಪ್ರೀತಿಯಿಂದ ಕೊಟ್ಟಿದ್ದನ್ನ ಅದನ್ನೇನಕ್ಕೆ ಎತ್ತಿ ಹಿಡಿದು ಮಾತಾಡಬೇಕು? ಎಷ್ಟು ಕಡೆ 23 ವಾರ್ಡಲ್ಲಿ ಎಷ್ಟೋ ಜನ ಬಂಡ್ರಮ್ಮ ಅರಿಶಿನ ಕುಂಕುಮ ಕೊಡ್ತಾರೆ, ಸೀರೆ ಬಟ್ಟೆ ಕೊಡ್ತಾರೆ, ಟೀ ಶರ್ಟ್ ಕೊಡ್ತಾರೆ, ಬಟ್ಟೆಗಳೆಲ್ಲ ಕೊಟ್ಟುಬಿಟ್ಟು ನಾವು ಕೊಟ್ಟಿದ್ದೀವಿ ಅಂತ ಹೇಳ್ಕೊಂಡ್ರೆ ಏನದು ಅರ್ಥ? ಅವ್ರಿಗೆ ತಿಳುವಳಿಕೆ ಇದೆಯಾ ಇಲ್ವಾ? ನಮ್ಗಂತೂ ಅರ್ಥ ಆಗ್ತಾ ಇಲ್ಲ. ಅವರ ಪ್ರೀತಿಯಿಂದ ಕೊಟ್ಟು ಅವರೇ ನಮ್ಮ ಮೇಲೆ ಕಂಪ್ಲೇಂಟ್ ಡಿಸಿ ಬರೀತೀರಿ ಹೇಳಿ. ಬೆಳಗ್ಗೆ 5 ಗಂಟೆಗೆ ನನ್ನ ಮನೆಗೆ ಯಾಕೆ ಬರ್ಬೇಕು? ಕೆಲಸದವ್ರು ಎಲ್ಲೇ ಹೋಗ್ಲಿ ಅವ್ರ ಹಿಂದೆ ಫಾಲೋ ಮಾಡ್ತಾ ಇದ್ದಾರೆ. ಇವರು ಮಗಕ್ಕೆ ಕರಿತಾ ಇದ್ರು ಬರ್ತಾ ಇಲ್ಲ. ಪೊಲೀಸ್ ಅವ್ರು ಕರ್ಸ್ಬಿಟ್ಟು ಮತ್ತೆ ಬಂದು ಹಿಂದ್ಗಡೆ ಯಾರು ನಾವು ಕಷ್ಟ ಪಡ್ಕೊಂಡು ಚರಂಡಿ ಬಾಚ್ಕೊಂಡು ಕಸ ಕುಡ್ಸ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಅವ್ರ ಮನೆಯದು ಹೋದ ಸೋಮವಾರ 8 ದಿವಸದೆಲ್ಲ ಕೆಲಸ ಮಾಡಿದ್ವಿ. ನಾವು ಕೆಲಸ ಮಾಡೋರಿಗೆ ಜ್ಯೂಸು ನೀರು ತಂದ್ರು. ಅವರು ತಗೊಂಡು ಬಂದು ಕರೆದ್ರು. ನಿಮ್ಮಲ್ಲಿ ಲೀಡರ್ ಯಾರು ಅಂದ್ರೆ ನಮ್ಮವ್ರಿಗೆ ಗೊತ್ತಲ್ಲ, ನನಗೆ ತೋರಿಸ್ತಾರೆ ಬಾರಮ್ಮಾಗಿಲಿ ಅಂತ ನನಗೆ ಕರೆದ್ರು. ನಾನು ಓಡೋದೆ. ಹೋಗೋ ತಕ್ಷಣ ನನ್ನ ಕೈಲಿ 1000 ರೂಪಾಯಿ ದುಡ್ಡು ಅವರೇ ಕೊಟ್ಟರು. ನೋಡಿ ನೀವು ಕೆಲಸ ಮಾಡ್ತಾ ಇದ್ರೆ ತಗೊಳ್ಳಿ ಅಂತ. ನಾನೇನು ಮಾಡಿದೆ, ನಮ್ಮ ಲೇಬರ್ಗಳಿಗೆಲ್ಲ ಹಂಚಿದೆ 1000 ರೂಪಾಯಿಲಿ. ಹಂಚಿದಾಗ 1 ವಾರದಿಂದ ನನಗೆ ತುಂಬ ಟಾರ್ಚರ್ ಕೊಡ್ತಾ ಇತ್ತು. ನಾನು ದುಡ್ಡು ಕೊಡಿ ಅಂತ. ಆವಾಗ ಸರಿ ಬಿಡಪ್ಪ, ನೀನು ದುಡ್ಡು ಕೊಟ್ಟರು ದೊಡ್ಡ ನಮಸ್ಕಾರ ಅಂತ ನಾನು ನಿನ್ನೆ ಹೋಗಿ 1,500 ಎಲ್ಲರೂ ಕರ್ಕೊಂಡೋಗಿ ಕೊಟ್ಟು ಬಂದೆ. ಕೊಟ್ಟು ಬಂದ್ಮೇಲೆ ಅವ್ರು ನಿನ್ನೆ ಮುಗಿದೋಯ್ತು. ಇವತ್ತು 5 ಗಂಟೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ನಾನು ಹಿಂದ್ಗಡೆ ಫಾಲೋ ಮಾಡ್ತಾನೆ. ಇವತ್ತು ಬೆಳಿಗ್ಗೆ ಮನೆ ತನಕ ಬಂದಿದ್ದಾರೆ ನನಗೆ ಫಾಲೋ ಮಾಡ್ಕೊಂಡು. ನಾನು ಮಾತಾಡಿಲ್ಲ. ಅವಾಗ ನಮ್ಮ ಯಾರೊಬ್ಬರು ಎತ್ಕೊಂಡು ಯಾಕಪ್ಪ ಹುಡುಗಿಗೆ ಫಾಲೋ ಮಾಡ್ತಾರೆ, ನಿನ್ನೆ ದುಡ್ಡು ಕೊಟ್ಟಾಯ್ತಲ್ಲ, ನಿನ್ನ ಮಾಡ ನೀವು ಸುಮ್ಮನೆ ನಾನೆಲ್ಲ ಬಂದಿದ್ದೀನಿ, ನಾನು ಯಾರ್ದು ನನ್ನ ಫ್ರೆಂಡಿಗೆ ಮನೆಗೆ ಬಂದಿದ್ದೀನಿ, ನಾನೆಲ್ಲ ನಿಮಗೆ ಯಾಕೆ ಅಂತ ನಾನು ಎಲ್ಲರ ಮೇಲೆ ನಮಗೆ ಇವ್ರು ಹೇಳೋದು ಅವಳು ಅಂತ ನಮ್ಮನ್ನು ಮಾತಾಡ್ತಾನೆ. ವಾರಲ್ಲಿಂದ ಮುಂದೆ ಒಂದು ಗೌರವನು ಕೊಡ್ದಂಗೆ ನಮ್ಮನ್ನು ಮಾತಾಡ್ತಾರೆ. ಏನ್ ಬೇಕಾದ್ರೆ ಮಾತಾಡ್ತಾರೆ. ನಾನೇ ಮಾತಾಡ್ಕೊಂಡು ಬರೋ ಉಲ್ಟಾ ಮಾತಾಡ್ತಾರೆ. ನಾನು ಎಲ್ಲ ನಿಮ್ಮ ಹೆಸರು ಸತ್ತೋಗ್ತೀನಿ, ನಿಮ್ಮ ಆ ಥರ ಮಾತಾಡ್ತಾ ಇದ್ದ. ಎಲ್ಲರೂ ಯಾರು ಅವ್ರು ಕೊಟ್ಟಿದ್ದೆ ನಾವು ಇಸ್ಕೊಂಡಿದ್ದಕ್ಕೆ ನಾವು ಮತ್ತೆ ತಿರುಗಿ ವಾಪಸ್ ಕೊಟ್ಟೇ ಬಿಟ್ಟಿದ್ದೀವಿ. ನಾವು ಅವ್ರು 1 ರೂಪಾಯಿ ದುಡ್ಡು ಇಟ್ಕೊಳ್ಳಂಗೆ ತಗೊಂಡೋಗಿ ಕೊಟ್ಟು ಬಂದಿದ್ದೀವಿ. ನಿನ್ನೆ ಮಾತಾಡಿದ್ವಿ. ಆಯ್ತು ಸ್ವಾಮಿ, ನೀವು ತಪ್ಪಾಯ್ತು, ನಾವು ಇಸ್ಕೊಂಡಿದ್ದಕ್ಕೆ ಆಯ್ತು ತಗೊಂಡು ಹೋಗಿ ಅಂತ ಕೊಟ್ಟು ಬಂದಿದ್ದೀವಿ. ನಾವು ದುಡ್ಡು ಕೊಟ್ಟು ಅದನ್ನೆಲ್ಲ ಅವ್ರು ಸುಮ್ಮನೆ ಇರಬೇಕು ತಾನೆ. ಮತ್ತೆ 5 ಗಂಟೆಗೆ ನನಗೆ ಎಲ್ಲ ಕ್ಲೀನ್ ಆಗಿ ಕೆಲಸ ಮಾಡಿಸಿ ಅಂತ ಮಾತಾಡ್ತಾರಂತೆ. ಇದೆಲ್ಲ ಮಾತಾಡ್ಬೋದು. ಅವ್ರು ಮುಂಡೇರು ಅಂತ ಅವ್ರಿಗೆ ಏನೋ ಅಂದ್ಬಿಟ್ಟು ಮುಂಡೇರು ಅಂತ ಮಾತಾಡಕ್ಕಾಗುತ್ತ? ಚೆನ್ನಾಗಿ ಕೆಲಸ ಮಾಡಿಸಿ ಬೆಳಗ್ಗೆ ಕೆಲಸ ಮಾಡ್ತಿದ್ವಿ ಅಂತ ಅಂದ್ರೆ ನಾವು ಅಷ್ಟು ಕೀಳಾಗಿದ್ದೀವ ಸರ್. ಮಾಡಿದಂತ ಡಾಕ್ಟರ್ ಸುಬ್ರಹ್ಮಣ್ಯಂಗೆ ಹೇಳಿದಿಕ್ಕಾರ. ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂತ ಡಾಕ್ಟರ್ ಸುಬ್ರಹ್ಮಣ್ಯಂಗೆ ಹೇಳಿದಿಕ್ಕಾರ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್. ಪೌರ ಕಾರ್ಮಿಕರ ಹೋರಾಟಕ್ಕೆ, ಪೌರ ಕಾರ್ಮಿಕರ ಹೋರಾಟಕ್ಕೆ, ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂತ ಡಾಕ್ಟರ್ ಸುಬ್ರಹ್ಮಣ್ಯಂಗೆ, ಪೌರ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿದಂತ ಡಾಕ್ಟರ್ ಸುಬ್ರಹ್ಮಣ್ಯಂಗೆ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.